ಪ್ರಕೃತಿಯಲ್ಲಿ ಋತುಗಳು ಬದಲಾದ ಹಾಗೆ ನಮ್ಮ ರುಚಿಗಳು ಕೂಡ ಬದಲಾಗುತ್ತೆ. ಬೇಸಿಗೆಗೊಂದು, ಮಳೆಗಾಲಕ್ಕೊಂದು, ಚಳಿಗಾಲಕ್ಕೊಂದು, ಹೀಗೆ ವಿವಿಧ ಋತುಗಳಲ್ಲಿ ವಿವಿಧ ರೀತಿಯ ರುಚಿಗಳನ್ನು ಮಾಡಿಕೊಳ್ಳುವಂಥ ಸಮಯ ಇದು. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಹಸಿ ಕಾಳುಗಳನ್ನು ನಾವು ಹೆಚ್ಚಾಗಿ ಬಳಸಿ ರುಚಿಕರವಾದಂಥ ಅಡುಗೆಗಳನ್ನು ಮಾಡ್ತೀವಿ. ಆ ರೀತಿ ಅಡುಗೆಯಲ್ಲಿ ಒಂದಾಗಲೇ ತೋರಿಸಿದ್ದೀನಿ ನಾನು, ತೊಗರಿ ಕಾಳಿನಲ್ಲಿ ಮಾಡಬಹುದಾದಂಥ ಹುಳಿಯನ್ನು. ಈಗ ತೊಗರಿ ಕಾಳಿನಲ್ಲಿ ಮಾಡಬಹುದಾದಂಥ ರುಬ್ಬಿದ ಸಾರನ್ನು ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ಇದು. ಕಡಿಮೆ ಸಮಯದಲ್ಲಿ ಮಾಡಬಹುದಾದಂಥ ಅಡುಗೆ, ಹಾಗೆಯೇ ಹೆಚ್ಚು ರುಚಿಯಾಗಿರುವಂಥ ಅಡುಗೆ. ಈ ಅಡುಗೆಯನ್ನು ನಾನೀಗ ಇವತ್ತಿನ ದೇವೀಸ್ ಕಿಚನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸಮಸ್ತರಿಗೂ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ 93ನೇ ಅಡುಗೆ ಅಂತಂದರೆ ತೊಗರಿ ಕಾಳು, ಹಸಿ ತೊಗರಿ ಕಾಳಿನ ರುಬ್ಬಿದ ಹಸಿರು ಸಾರು. ಈ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡ್ತಾ ಇದ್ದರೆ ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿಡಿಯೋಗಳನ್ನು ನೋಡಿ. ಬೇಕಾಗೋ ಪದಾರ್ಥಗಳು ಏನೇನಪ್ಪ ಅಂತಂದರೆ, ತೊಗರಿ ಕಾಳು ಅರ್ಧ kg ಬಿಡಿಸಿಟ್ಕೊಟ್ಟಿರೋದು, ಕಾಯಿ ತುರಿ 1/4 ಬಟ್ಲಷ್ಟು ಬೇಕಾಗತ್ತೆ. ಆ ನಂತರದಲ್ಲಿ ಹುಣಸೆಹಣ್ಣು 1 ನಿಂಬೆಹಣ್ಣಿನ ಗಾತ್ರ ನೆನೆಸಿಟ್ಕೊಳ್ಳಿ. ನಂತರ ಧನಿಯಾ 2 ಚಮಚ. ಆ ನಂತರದಲ್ಲಿ ಹಸಿ ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕಬೇಕು. ನೀವು ಖಾರನ ನಿರ್ಧಾರ ಮಾಡ್ಕೊಳ್ಳಿ, ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ ಮೆಣಸು 1 ಚಮಚ, ನಂತರ ಜೀರಿಗೆ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ 2-3 ಚಮಚದಷ್ಟು. ಆ ನಂತರದಲ್ಲಿ ಸಾಸಿವೆ 1 ಚಮಚ, ಹಿಂಗನ್ನು ಘಮ್ಮನ್ನೋದಕ್ಕೆ ಹಾಕ್ತೀವಿ, ಅದು ಕೂಡ ಸ್ವಲ್ಪ 1 ಚಿಟಿಕೆಯಷ್ಟು ಹಿಂಗು. ನಂತರ 1 ಚಮಚೆ, ಚಿಕ್ಕ ಚಮಚೆಯಷ್ಟು ಅರಿಶಿನ ಹಾಕಬೇಕಾಗತ್ತೆ. ಮೇಲೆ ಒಗ್ಗರಣೆಗೆ ಘಮ್ಮನ್ನೋದಕ್ಕೆ ಕರಿಬೇವು, ಆ ನಂತರ ಕೊತ್ತಂಬರಿ ಸೊಪ್ಪು. ಇವಿಷ್ಟು ಇದ್ದರೆ ಮಾಡಬಹುದು ಇವತ್ತಿನ ಅಡುಗೆ. ಮೊದಲಿಗೆ ಕಾಳು, ಬಿಡಿಸಿಟ್ಟಿದ್ದ ಕಾಳನ್ನು ನೋಡೋಣ. ಆ ಕಾಳನ್ನು ನಾವು ಕುಕ್ಕರ್ಗೆ ಬೇಯೋಕ್ಕೆ ಹಾಕೋದಕ್ಕೆ ಮುಂಚೆ ಒಂದು ಸಣ್ಣದಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ಹಸಿಮೆಣಸಿನಕಾಯಿ, ಧನಿಯಾ, ಆನಂತರ ಕಾಯಿ ತುರಿ, ಆನಂತರ ಜೀರಿಗೆ, ಮೆಣಸು, ಹಿಂಗು, ಆನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ನಾವು ಇವಾಗ ಏನೇನು ತೆಗೆದಿಟ್ಕೊಂಡಿದ್ವಿ ಅವಷ್ಟನ್ನು ನಾವು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ನೀರು ಒಂಚೂರು ಬೇಕಾದರೆ ಹಾಕೋಬೋದು, ಚಟ್ನಿ ಥರ ಮಾಡ್ಕೋಬೋದು ಅಂದರೆ ಖಂಡಿತ ಮಾಡ್ಕೋಬೋದು. ಆದರೆ ಹಾಗೇನೇ ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ತರಿ ಇರುತ್ತೆ, ಹಾಗಿದ್ರೇ ಚೆನ್ನಾದು. ಹಾಗಾಗಿ ಪೂರ್ತಿ ನೀವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ರುಬ್ಬಿದ ನಂತರ ಆ ಏನು ಮಿಶ್ರಣ ಇರುತ್ತೆ, ಆ ಮಿಶ್ರಣ ಈ ರೀತಿ ಕಾಣಿಸುತ್ತೆ ನೋಡಿ. ಈಗ ನಾವೇನು ಮಾಡೋಣ, ಈ ಕಾಳನ್ನು ನಾವು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಅಷ್ಟು ಕಾಳನ್ನು ತೊಳೆದು ಚೆನ್ನಾಗಿ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಆ ಕುಕ್ಕರ್ಗೆ ಇದಾದ ನಂತರ ಈ ನಾವೇನು ಎಷ್ಟು ಮಿಶ್ರಣ ರುಬ್ಬಿದೆವೋ ಅಷ್ಟನ್ನು ಹಾಕೋಣ. ಇದು ಸರಿಯಾಗುತ್ತಾ ಇಲ್ವಾ ಅಂತ ಕೇಳೋ ಹಾಗಿಲ್ಲ, ಖಂಡಿತವಾಗೂ ಇದು ಸಮವಾಗಿ ಇರುತ್ತೆ. ಹಾಗಾಗಿ ಅಷ್ಟನ್ನು ಇದಕ್ಕೆ ಹಾಕ್ಕೊಂಡು ಈಗ ನೀರು ಹಾಕೋಣ. ಕಾಳು ತುಂಬಿ, ಅಂದರೆ ಕಾಳಿನ ಮೇಲ್ಭಾಗಕ್ಕೆ ಬಂದು 1 ಇಂಚಷ್ಟು ನೀರಿರಬೇಕು. ತುಂಬಿದಷ್ಟು ನೀರನ್ನು ಹಾಕ್ತಾ ಹೋಗಿ. ನೀರನ್ನು ಹಾಕಿ ಆನಂತರ 1 ಚಿಟಿಕೆ ಅರಿಶಿಣವನ್ನು ಕೂಡ ಹಾಕಿ. ಈಗ ನೋಡಿ, ಇಷ್ಟು ನೀರಾದರೆ ಸಾಕಾಗತ್ತೆ. ಸೊ ಕಾಳು ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ನೀರಿನಂಶ ಬೇಕು. ಇದನ್ನು ಹಾಕಿದ ನಂತರ ಮುಚ್ಚಳವನ್ನು ಮುಚ್ಚಿ, ಕುಕ್ಕರ್ ಲಿಡ್ನ ಮುಚ್ಚಿ. ಈಗ ನಾವು ಕುಕ್ಕರ್ನ ನಾವು ಒಲೆ ಮೇಲೆ ಇಟ್ಟಿದ್ದೀವಿ. 3 ವಿಸಿಲ್ ಬರಲಿ. ಅಂದರೆ ನಿಮ್ಮ ಕುಕ್ಕರ್ ನಿಮ್ಗೆ ಗೊತ್ತಾಗುತ್ತಲ್ಲ ಬೇಯೋದು ಹೇಗೆ ಅಂತ. ಸೊ ಅದರ ಮೇಲೆ ಕಾಳು ಚೆನ್ನಾಗಿ ಬೇಯಬೇಕಾಗತ್ತೆ. ಕಾಳು ಚೆನ್ನಾಗಿ ಬೇಯಬೇಕಾಗಿದ್ದರಿಂದ 1-2-3 ವಿಸಿಲ್ ಹಾಕಿ. ಅದಾದ ನಂತರ ನೀವು ಕುಕ್ಕರನ್ನು ಇಳಿಸಿ ತಣ್ಣಗಾದ ನಂತರ ತೆಗೆದು ನೋಡಿದರೆ ಕಾಳೆಲ್ಲ ಚೆನ್ನಾಗಿ ಬೆಂದು ಹೊಂದ್ಕೊಂಡಿರುತ್ತೆ, ಖಾರ ಎಲ್ಲ ಹೊಂದ್ಕೊಂಡಿರುತ್ತೆ. ಈಗೇನು ಮಾಡಬೇಕಪ್ಪ ಅಂದರೆ ಮತ್ತೆ ನಾವು ಮಿಕ್ಸಿ ಜಾರ್ಗೆ ಇವೆಲ್ಲವನ್ನು ಹಾಕಬೇಕಾಗತ್ತೆ. ಈಗ ನಾವು ಈ ಕಾಳು ಎಷ್ಟು ಕಾಳಿದೆಯೋ ಅಷ್ಟೂ ಕಾಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋಣ. ಸೊ ಬಿಸಿಯಲ್ಲಿ ಹಾಕಬೇಡಿ. ನೀವು ಯಾವತ್ತೂ ಬಿಸಿಯಲ್ಲಿ ಹಾಕಿದ್ರೆ ಅದು ನೀವು ರುಬ್ಬುವಾಗ ಸಿಡಿದು ಬಿಡುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಈ ಕಾಳನ್ನೆಲ್ಲ ತೆಗೆದುಕೊಂಡು ಇದನ್ನು ನೀವು ಈಗ ರುಬ್ಬಲಿಕ್ಕೆ ಹಾಕಬೇಕಾಗತ್ತೆ. ಈಗ ನೀವು ನೀರು ಬಳಸ್ಬೋದು, ಏನು ತೊಂದರೆ ಇಲ್ಲ. ಕಾಳನ್ನು ನೀವು ಒಂದು 3-4 ಸತಿ ಜಾರಲ್ಲಿ ಈ ರೀತಿ ತುಂಬ ನುಣ್ಣಗಾಗೋ ಥರ ಮಾಡ್ಕೊಳ್ಳಿ. ಚಟ್ನಿ ಥರನೇ ನೋಡಿ, ಈ ರೀತಿ ಆಗೋಗುತ್ತಲ್ಲ. ಸೊ ಇದಿಷ್ಟನ್ನು ಮತ್ತೆ ನೀವು ಆ ನೀರು ವಾಪಸ್ ನೀರು ಏನಿರುತ್ತೆ ಕುಕ್ಕರಲ್ಲಿರುವಂಥ ನೀರು ಅದಕ್ಕೆ ಸೇರಿಸ್ತಾ ಹೋಗ್ತೀರಾ. ಅಷ್ಟು ಸೇರಿಸ್ಬೇಕು. ಚೆನ್ನಾಗಿ ನೀರಾಗಿ ಬರಬೇಕು. ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ. ಮುದ್ದೆ ಜೊತೆ ತಿನ್ನೋರಾದರೆ ಸ್ವಲ್ಪ ಗಟ್ಟಿಯಾಗಿರಲಿ, ಅನ್ನ ಜೊತೆ ಇದ್ದರೆ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಂತ ತುಂಬ ನೀರಾಗಿ ಮಾಡಬಾರ್ದು. ಸ್ವಲ್ಪ ಒಂದು ರೀತಿ ಮಂದ ಅಂತಲ್ಲ, ಆ ರೀತಿ ಇರಬೇಕು. ಈ ರೀತಿ ಕಲಸಿಕೊಂಡಾದ ನಂತರ ಇದೀಗ ಹುಣಸೆಹಣ್ಣು ನೀರು, ಏನು 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ನಿಂತಿರ್ತೀರಲ್ಲ ಅದರ ನೀರನ್ನು ಹಾಕಿ, ಉಪ್ಪನ್ನು ಹಾಕಿ. ಇವಿಷ್ಟು ಹಾಕಿದ ನಂತರ ಮತ್ತೆ ಒಲೆ ಮೇಲೆ ಕುದಿಲಿಕ್ಕೆ ಇಡ್ತೇವೆ.
ಇದಿಷ್ಟು ಹೊಂದ್ಕೊಂಡು ಚೆನ್ನಾಗಿ ಕುದಿಬೇಕು. ಸೊ ಚೆನ್ನಾಗಿ ಕುದಿಯೋವಾಗ ನಾವು ಈ ಕಡೆ ಏನು ಮಾಡೋಣ, ಸಾಸಿವೆ ಒಗ್ಗರಣೆ ಹಾಕ್ಕೊಂಡ್ಬೇಡ. ಸೊ ಸಾಸಿವೆಗೆ ನಾವು ಎಣ್ಣೆ ಕಾಯಿಸಿದ ನಂತರ ಅದಕ್ಕೆ ನಾವು 1 ಚಮಚ ಎಣ್ಣೆಗೆ 1 ಚಮಚ ಸಾಸಿವೆಯನ್ನು ಹಾಕೋಣ. ಈಗ ಮತ್ತೆ ನಾವು 1 ಚಿಟಿಕೆಯಷ್ಟು ಹಿಂಗನ್ನು ಹಾಕಬೇಕಾಗತ್ತೆ. ಘಮಕ್ಕೆ ಮತ್ತು ರುಚಿಗೋಸ್ಕರ ನಾವು ಹಿಂಗನ್ನು ಹಾಕ್ತೀವಿ, ತುಂಬ ಒಳ್ಳೆ ಪರಿಮಳ ಕೊಡುತ್ತೆ. ಹಿಂಗನ್ನು ಹಾಕಿದ್ದೀವಿ. ಈಗಲೇ ಬೇಕಾದರೆ ನೀವು 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು, ಕರಿಬೇವು ಸೊಪ್ಪನ್ನು ಹಾಕ್ಬೋದು, ಇಲ್ಲಾಂದರೆ ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು. ಸಾಮಾನ್ಯ ಈ ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದ್ದರಿಂದ ಈಗಲೇ ಒಂದು ಎಸಳು ಅಥವಾ 2 ಎಸಳು ಕರಿಬೇವನ್ನು ಹಾಕಿ ರೆಡಿ ಮಾಡಿಕೊಡಿ. ಈಗ ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಕುದ್ದು ಈ ಖಾರ ಅಂತೀವಲ್ಲ ಮೇಲ್ಭಾಗ, ಅವೆಲ್ಲ ಒಂದು ಬದಿಗೆ ಬರುತ್ತಲ್ಲ, ಆವಾಗ ಕುದ್ದಿದ್ದಾಗಿದೆ ಅಂತ ಅರ್ಥ. ಆಗ ಆರಿಸಿ ಒಗ್ಗರಣೆಯನ್ನು ಕೊಟ್ಬೇಡ. ಒಗ್ಗರಣೆಯನ್ನು ಹಾಕಿ ಈ ಕೊತ್ತಂಬರಿ ಅಥವಾ ಕರಿಬೇವು ಸೊಪ್ಪು ಏನಿದೆ ಅದನ್ನ ಮೇಲೆ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಹಾಕ್ತಾ ಇಲ್ಲ. ಮೇಲೆ ಹಾಕೋದು ಚೆನ್ನಾಗಿರುತ್ತೆ. ಕರಿಬೇವನ್ನು ಹಾಕಿದ್ರೆ ಘಮಿಸುವ ರುಚಿಯಾದಂತಹ ಬಹಳ ನಾಲಿಗೆಗೆ ರುಚಿ ಕೊಡುವಂತಹ ತೊಗರಿ ಕಾಳಿನ ಹಸಿ ಸಾರು ರೆಡಿ. ಇದಂತೂ ಅದ್ಭುತವಾದಂತಹ ರುಚಿ ಕೊಡುತ್ತೆ. ಸಖತ್ ಈ ಚಳಿಗಾಲಕ್ಕಂತೂ ಬಿಸಿ ಬಿಸಿಯಾಗಿ ಊಟ ಮಾಡಿದಾಗ ಈ ಸಾರು ಮುದ್ದೆ ಅಥವಾ ಈ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಒಂದು ಹಪ್ಪಳ, ಸಂಡಿಗೆ ಏನು ಬೇಕೋ ಅದು ನೀವು ಕರ್ಕೊಂಡು ತಿನ್ನಿ, ಅಥವಾ ಉಪ್ಪಿನಕಾಯಿ ಒಂದಿದ್ರೂ ಚೆನ್ನಾಗಿರುತ್ತೆ. ರುಚಿಕರವಾದಂಥ ಅಡುಗೆ ಇದು. ಪ್ರಯತ್ನ ಮಾಡಿ ತಿಂದು ನನಗೆ ಹೇಳಲೇಬೇಕು ಹೇಗನ್ನಿಸ್ತು ಅಂತ. ಅಥವಾ ಇನ್ನೇನಾದರೂ ನಿಮ್ಗೆ ಆಲ್ಟ್ರೇಷನ್ ಬೇಕು ಅಂದರೆ ಅದನ್ನು ಕೂಡ ತಿಳಿಸಿ ಹೇಳ್ಬೋದು. ಸೊ ಚೆನ್ನಾಗಿತ್ತು ಅನಿಸುತ್ತೆ ನನಗೆ ಇವತ್ತಿನ ಅಡುಗೆ. ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ದೇವೀಸ್ ಕಿಚನ್. ಇದು ಅಡುಗೆ ಕಲಿಯೋರಿಗೆ ಇರುವಂತಹ ಒಂದು ಸುಲಭ ಮಾರ್ಗ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಎಲ್ಲರಿಗೂ.